ಆರೋಗ್ಯ ಏನು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದರ ಅನುಷ್ಠಾನದ ವಿಚಾರದಲ್ಲಿ ಇದು ಹೇಗೆ ನಡೀತದೆ, ಯಾಕಂದರೆ ಈಗ ರಾಜ್ಯ ವ್ಯಾಪ್ತಿಗೆ ಅದು ವಿಸ್ತರಣೆ ಆಗುವಂಥ ಕಾರ್ಯಕ್ರಮ ಅಲ್ಲ. ಅದರಿಂದ ಅದು ಗ್ರೌಂಡ್ ಲೆವೆಲಲ್ಲಿ ಯಾವ ಥರ ಇದೆ, ಬೇರೆ ಏನಾದರೂ ನ್ಯೂನತೆಗಳಿದೆಯಾ ಇಲ್ವಾ ಅಂತ ಹೇಳಿ ನಾನು ಇವತ್ತು ಬೆಳಗ್ಗೆ ಬಂಗಾರಪೇಟೆಗೆ ಭೇಟಿ ಕೊಟ್ಟು ಅಲ್ಲಿ ಆ ಒಂದು ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟೆ. ಆ ಗ್ರಾಮದಲ್ಲಿ ಅಲ್ಲಿ ಎಲ್ಲ ಜೊತೆ ಸಂಪರ್ಕ ಮಾಡಿ ಗ್ರಾಹಕರು, ನಮ್ಮ ಜನರು, ಗ್ರಾಮಸ್ಥರು, ನಮ್ಮ ಅಧಿಕಾರಿಗಳ ಜೊತೆ ಯಾವ ರೀತಿ ನಡೀತಾ ಇದೆ ಮತ್ತು ಮುಂದೆ ಇದನ್ನು ಈಗ ನಾವು ವಿಸ್ತರಣೆ ಮಾಡೋದ್ರಲ್ಲಿ ಏನೇನು ಬೇರೆ ಬೇರೆ ನಾವು ಸರಿಪಡಿಸೋದು ಇನ್ನೇನಿದೆ ಅಂತಲೂ ಕೂಡ ನೋಡೋದಕ್ಕೂ ಬಂದಿದ್ದೀನಿ. ಅದ್ರ ಜೊತೆಯಲ್ಲಿ ಇಲ್ಲಿ MCH ಆಸ್ಪತ್ರೆಯಲ್ಲಿ ಇದು ಒಳ್ಳೆಯ ರೀತಿಯಾಗಿ MCH ಆಸ್ಪತ್ರೆ ನಡೀತಾ ಉಂಟು. ಇಲ್ಲಿ ನಾವು ಹೊಸದಾಗಿ ಈ ಮ್ಯಾಮೋಗ್ರಾಮ್ ಯೂನಿಟನ್ನು ಈಗ ನಾವು ಕೊಟ್ಟಿದ್ದೀವಿ. ಅಂದರೆ ಈ ಸ್ತನ ಕ್ಯಾನ್ಸರ್ಗೆ ಅದನ್ನು ತಪಾಸಣೆ ಮಾಡೋದಕ್ಕೆ ಇದೊಂದು ಎಕ್ವಿಪ್ಮೆಂಟ್ ಇದು, ಅದರದ್ದು ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಇಲ್ಲಿ ಮೇಲೆ ಈ ಏನು ಎಲ್ಲರ ಒಂದು ನಮ್ಮ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂಡ ಅನುದಾನ ಕೊಟ್ಟು ಇಲ್ಲಿ ಹೊಸದಾಗಿ ಇಲ್ಲಿ ಡಯಾಲಿಸಿಸ್ ಕೇಂದ್ರ ಕಾಮಗಾರಿ ನಡೀತಾ ಉಂಟು. ಅದನ್ನು ಕೂಡ ನೋಡೋಕ್ಕೆ ನಾನು ಬಂದು ಈಗ ಒಂದು ಸಭೆ ಇಟ್ಕೊಂಡಿದ್ದೀನಿ, ರಿವ್ಯೂ ಮಾಡ್ತಾಯಿದ್ವಿ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಗೃಹ ಆರೋಗ್ಯದ ವಿಚಾರದ ಬಗ್ಗೆನೇ, ಬೇರೆದೆಲ್ಲ ಇಲ್ಲ. ಅದು ಮತ್ತು ಇನ್ನೇನಾದರೂ ಮುಖ್ಯ ವಿಷಯಗಳಿದ್ರೆ ನಮ್ಮ ಶಾಸಕರುಗಳೇನೋ ಹೇಳಿದ್ರೆ ಅದನ್ನು ಕೂಡ ನೋಡ್ತೀನಿ. ಮುಖ್ಯವಾಗಿ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಡಿಸ್ಟ್ರಿಕ್ಟ್ ಸರ್ಜನ್ ಅವಶ್ಯಕತೆ ತುಂಬ ಇದೆ. ಅದು ಒಬ್ಬರನ್ನ ಹೆಸರು ಪ್ರಪೋಸ್ ಮಾಡಿದ್ರು, ಆದರೆ ಅವ್ರ ಕ್ವಾಲಿಫಿಕೇಷನ್ ಆಗ್ತಾಯಿಲ್ಲ. ಅದಕ್ಕೆ ಈಗ ನಾನು ಹೇಳಿದ್ದೀನಿ ಇನ್ನೊಬ್ಬರನ್ನ ಯಾರಾದರೂ ಹಾಕಿ ಅಂತ. ಬಹುಶಃ ಇನ್ನೊಂದು ವಾರದಲ್ಲೇ ನಾನು ಅದಕ್ಕೊಂದು ತೀರ್ಮಾನ ಮಾಡಿ ಇಲ್ಲಿಗೆ ಜಿಲ್ಲಾ ಸರ್ಜನನ್ನು, ಶಸ್ತ್ರಚಿಕಿತ್ಸಕರನ್ನು ಇಲ್ಲಿಗೆ ನೇಮಕ ಮಾಡ್ತೀವಿ ಈ ಜಿಲ್ಲೆ. ಜನರು ಇದು ಖಂಡಿತವಾಗಿಯೂ ಭಾಳ ಅನುಕೂಲ ಆಗ್ತದೆ. ಮತ್ತು ಇದರಿಂದ ಏನು ನಮ್ಮ ಉದ್ದೇಶಗಳಿದೆ ಅದು ದೀರ್ಘಕಾಲದ ಯೋಜನೆ. ಇದು ಇವತ್ತಿಂದನೇ ನಾಳೆನೇ ಇದರಿಂದ ಫಲಿತಾಂಶ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇದು ನಾವು ಜನರಿಗೆ ಉಚಿತವಾಗಿ ಔಷಧಿಗಳನ್ನು ಮೊದಲು ತಪಾಸಣೆ ಮಾಡಿಸುವಂಥದ್ದು, ಒಂದು ಸಕ್ಕರೆ ಕಾಯಿಲೆಗೆ, ಬ್ಲಡ್ ಪ್ರೆಷರ್ಗೆ, ಅದಕ್ಕೆಲ್ಲ ವಿಚಾರಣೆ ಮಾಡಿಸುವಂಥದ್ದು, ಕೆಲವು ಕ್ಯಾನ್ಸರ್ಗಳನ್ನು ಮೇಲ್ನೋಟಕ್ಕೆ ತಪಾಸಣೆ ಮಾಡಿಸುವಂಥದ್ದು, ಮಾನಸಿಕ ರೋಗಗಳಿದೆಯಾ ಅಂತ ಅದನ್ನು ಕೂಡ ನಾವು ಅಲ್ಲಿ ವಿಚಾರಿಸ್ತೀವಿ. ಮತ್ತು ಆ ಜನರ ಜೊತೆ ಬೇರೆ ಸಮಾಲೋಚನೆ ಆಗ್ತದೆ. ಅವ್ರು ಏನಾದರೂ ಬೇರೆ ಸಮಸ್ಯೆಗಳಿದ್ರೆ ಆವಾಗ ಅವ್ರ ಮನೆಗೆ ಹೋಗ್ತಾ ಇರೋದ್ರಿಂದ, ಮತ್ತು ಔಷಧಿಗಳನ್ನು ಅವ್ರ ಮನೆಗೆ ಮುಟ್ಟಿಸ್ತೀವಿ. ಈಗ ಯಾರಿಗೆ BP ಶುಗರ್ ಆಗಿರ್ತದೆ ಅವ್ರಿಗೆ 2 ತಿಂಗಳಾಗುವಷ್ಟು ಔಷಧಿಗಳನ್ನು ಅವ್ರ ಮನೆಗೆ ಮುಟ್ಟಿಸಿ ಅವ್ರನ್ನ ಟ್ರ್ಯಾಕ್ ಮಾಡ್ತೀವಿ. 6 ತಿಂಗಳಿಗೆ ಅವ್ರದ್ದು ಸಕ್ಕರೆ ಕಾಯಿಲೆಗೆ ನಿಯಂತ್ರಣಕ್ಕೆ ಬಂದಿದೆಯಾ, BP ನಿಯಂತ್ರಣಕ್ಕೆ ಬಂದಿದೆಯಾ, ಬರದೇ ಹೋದರೆ ಏನು ಮಾಡಬೇಕು. ಸೊ ಇದನ್ನು ನಿಯಂತ್ರಣ ಮಾಡಿದ್ರೆ, ಮುಂದೆ ನಿಯಂತ್ರಣ ಆಗದೆ ಹೋದರೆ ಅನೇಕ ರೋಗಗಳಿಗೆ ಇದೇ ಕಾರಣ. ನಮ್ಮ ಹೃದಯಾಘಾತ ಆಗೋದಕ್ಕೆ, ಕಿಡ್ನಿ ಸಮಸ್ಯೆ ಆಗೋದಕ್ಕೆ, ಮತ್ತು ಸ್ಟ್ರೋಕ್ ಆಗೋದಕ್ಕೆ, ಈ ರೀತಿಯಾಗಿ, ಮತ್ತು ನಮ್ಮ ನರಗಳ ಸಮಸ್ಯೆ, ಏನು ಕಣ್ಣಿನ ದೃಷ್ಟಿದೋಷ ಆಗುವಂಥದ್ದು, ಇದೆಲ್ಲ ಕೂಡ ಆಗ್ತದೆ. ಅದಕ್ಕೆ ನಾವು ಇದನ್ನು ಭಾಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸರ್, ಇದೇ ಸಂಬಂಧಪಟ್ಟಂಗೆ ಅಂದರೆ ಡಿಜಿಟಲ್ ನರ್ವ್ ಸೆಂಟರ್ ಅಂತ ಒಂದು ಓಪನ್ ಮಾಡಿ ಸರ್, ನಮ್ಮ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಓಪನ್ ಮಾಡಿದ್ರು. ಸೊ ಮೊನ್ನೆ ಒಂದು ಇತ್ತೀಚೆಗೆ ಆಂಧ್ರ ಸಹ ಬಂದು ನಮ್ಮನ್ನು ನೋಡ್ಕೊಂಡು ಹೋಗಿದ್ದೆ ಸರ್, ನಮ್ಮ ಸೆಂಟರ್ ನೋಡ್ಕೊಂಡು ಹೋಗಿದ್ದೆ. ಸೊ ಅವ್ರು ಹೇಳೋಂಥದ್ದು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು ಅಂತ. ಅದು ಇದೆ, ಅದು ಈಗ ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಟಾಟಾ ಅವ್ರು ಮಾಡಿರೋದು, ಅದು ಅವ್ರ ಮುಖಾಂತರ ನಡೀತಾ ಇದೆ. ಆದರೆ ಬೇರೆ ಕಡೆ ಎಲ್ಲ ಜಿಲ್ಲೆಗಳಿಗೂ ಇದನ್ನು ವಿಸ್ತರಣೆ ಮಾಡೋಕ್ಕೆ ನೋಡಿದ್ರೆ ಇದು ಯಾವ ರೀತಿ ಯಾಕಂದರೆ ಇದಕ್ಕೆ ಸಂಪನ್ಮೂಲ ಹೆಚ್ಚು ಬೇಕಾಗ್ತದೆ. ಯಾರಾದರೂ ಖಾಸಗಿಯವರು ಕೈ ಜೋಡಿಸಿದ್ರೆ, ಟಾಟಾ ಅವರೇ ಕೈ ಜೋಡಿಸಿದ್ರೆ ನಾವು ಏನಾದರೂ ಯೋಚನೆ ಮಾಡ್ಬೋದು. ಆದರೆ ಮುಂದೆ ನೋಡೋಣ ಏನು ಮಾಡೋಕ್ಕಾಗ್ತದೆ. ಇಲ್ಲ, ಅವ್ರ ಸಿಸ್ಟಮ್ ಅದಲ್ಲ. ಅವ್ರ ಸಿಸ್ಟಮು ಫೋನ್ ನಂಬರ್ ತೊಗೊಳ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ನಮ್ಮಲ್ಲಿ ಮನೆಗೆ ಹೋಗ್ತೀವಿ, ಮನೆಗೆ ಅಲ್ಲೇ ನಾವು ತಪಾಸಣೆ ಮಾಡ್ತೀವಿ. ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೆ ಅವಕಾಶ ಇದ್ದರೆ ಅವ್ರಿಗೆ ಆಸ್ಪತ್ರೆಗೆ ಅಲ್ಲಿಗೆ ಬರೋದಕ್ಕೆ ಹೇಳ್ತೀವಿ. ಔಷಧಿಗಳನ್ನು ನಾವು ಅವ್ರಿಗೆ ಮನೆಗೆ ಮುಟ್ಟಿಸ್ತೀವಿ. ಇದು ಈ ಯೋಜನೆಯ ಮುಖ್ಯ ಉದ್ದೇಶ. ಬೇಸಿಗೆ ಕೂಡ ಹಲವಾರು ತಾಲೂಕು ಆಸ್ಪತ್ರೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿದೆ ಸರ್. ಜನರು ಪರದಾಡ್ತಾ ಇದ್ದಾರೆ. RO ಪ್ಲಾಂಟ್ಸ್ಗಳದು ಅದಕ್ಕೆಲ್ಲ ತುಂಬ ಸಮಸ್ಯೆ ಆಗ್ತದೆ. ನೋಡ್ತೀನಿ, ನಾನು ಚೆಕಪ್ ಮಾಡ್ತೀನಿ. ಅದರ ಇದ್ರೆ ಖಂಡಿತ ಅದ್ರ ಬಗ್ಗೆ ಏನು ಇದೆ ಸರ್, ಬಟ್ ಅದು ಯೂಸ್ ಆಗ್ತಾ ಇಲ್ಲ. ಕೆಲವು ನಾನು ನೋಡ್ತೀನಿ. ಅದು ತುಂಬ ಇದೆ. ಎಲ್ಲಿ ಇಲ್ಲ ಈ ಆಸ್ಪತ್ರೆ ಆಯ್ತು, ನಾನು ವಿಚಾರಿಸ್ತೀನಿ. ನೀವು ಹೇಳಿದ್ದೀರಾ, ನಾನು ವಿಚಾರಿಸ್ತೀನಿ. ಅದೇ ಎಲ್ಲಿ ಅಂತ ನೀವು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಬೇಕಾದ್ರೆ ಯಾವ್ದು ಮಾಲೂರು ನೋಡೋಣ, ನಾನು ಚೆಕಪ್ ಮಾಡ್ತೀನಿ. ನೋಡಿ ಈಗ ನೋಡಿ, ನೀವು
ಸ್ಪಷ್ಟವಾಗಿ ಇಂಥ ಡಾಕ್ಟ್ರು, ಇಂಥ ವೈದ್ಯರು, ಇಂಥ ಆಸ್ಪತ್ರೆ ಹೇಳಿದ್ರೆ ನಾವು ಕ್ರಮ ತಗೊಳ್ಬೋದು. ನೀವು ಲೋಕಾರೂಢಿಯಾಗಿ ಹೇಳ್ಬಿಟ್ರೆ ಕಷ್ಟ. ಈ ವೈದ್ಯರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಯಾರ ಮೇಲೆ ಕ್ರಮ ತಗೊಳ್ಳೋದು? ಸೊ ಏನೋ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ, ಖಂಡಿತ ನಾನು ಅದ್ರ ಬಗ್ಗೆ ನೋಡ್ತೀನಿ. ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ನಿಂತಿದ್ದಾರೆ, ಇನ್ನೊಂದು ದಿವಸ ಗೊತ್ತಿದೆ ಬನ್ನಿ ಸರ್, ಯಾರು ಎಂಪ್ಲಾಯಿ ಯಾರು ರೋಗಿಗಳನ್ನು ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ಈಗ ಒಂದು ಜಿಲ್ಲಾ ಒಬ್ಬ ಒಳ್ಳೆ ಆಸ್ಪತ್ರೆ ನಿರ್ವಹಣೆ ಮಾಡೋ ಒಬ್ಬ ಅಧಿಕಾರಿ ಬೇಕಿಲ್ಲಿಗೆ, ಅದನ್ನ ಕೊಡಿಸ್ಕೊಡ್ತೀವಿ ನಾವು. ಅದಕ್ಕೆ ಈಗ ಮೊದಲು ಒಳ್ಳೆ ಡಿಸ್ಟ್ರಿಕ್ಟ್ ಸರ್ಜನ್ ಕೊಡೋಣ, ಎಲ್ಲ ಮೆಟೀರಿಯಲ್ ಏನಪ್ಪ, ಮೆಟೀರಿಯಲ್ ಏನಮ್ಮ ಅದು ಏನದು ಮೆಟೀರಿಯಲ್ ಇಲ್ಲ, ಆರ್ಥೋಪೆಡಿಕ್ ಡಾಕ್ಟರ್ ಏನು ವಿಷಯ ಅದು? ಯಾಕಂದ್ರೆ ಬರ್ತಾರೆ ನಿಮ್ಗೆ ನಾವು ಕೊಡೋದೇ ರೆಡಿ ಇದೀವಿ, ಅದಕ್ಕೆ ದುಡ್ಡು ಏನು ಕೊಡ್ತೀವಿ ಅದು ಎ ಬಿ ಆರ್ ನಿಮ್ಗೆ ಅಮೌಂಟ್ ಬರ್ತದೆ, ನೀವು ತಗೋಬೇಕು ತಾನೆ, ಅದೇ ಯಾಕೆ ಡಿಲೇ ಮಾಡ್ತೀರಾ? ಕ್ಲಿಯರ್ ಮಾಡಿಸಿ ನೀವು, ಈ ತರ ಎಲ್ಲ ಸಮಸ್ಯೆಗಳಾಗಬಾರ್ದು. ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ವರದಿ ಕೊಟ್ಟಿದ್ದಾರ, ನನಗೆ ಗೊತ್ತಿಲ್ಲ, ರಿಪೋರ್ಟ್ ಬರಲಿ. ಬಟ್ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲ ನಮಗೆಲ್ಲ ಗೊತ್ತಿದೆ. ನಾವು ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲಲ್ಲ, ಅದಕ್ಕೆ ಎಕ್ಸ್ಪೆಕ್ಟೆಡ್. ಈಗ ಅವ್ರು ED, IT, CBI ಎಲ್ಲವನ್ನು ಕೂಡ ಬಿಡಲಿ, ಅದು ನಾವು ಅದು ಎಲ್ಲವನ್ನು ಕೂಡ ಎದುರಿಸೋಕೆ ನಾವು ತಯಾರಾಗಿದ್ದೀವಿ. ಆದರೆ ನಮ್ಮ CM ಅವ್ರು ಏನು ತಪ್ಪು ಮಾಡಲಿಲ್ಲ ಅಂತ ನಮಗೆ ಸ್ಪಷ್ಟ, ನಮ್ಗೆ ಅವ್ರ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆ ಎಲ್ಲ ಇದೆ. ಜನರು ಕೂಡ ಅದನ್ನೇ ನಂಬಿದ್ದಾರೆ. ಅದರಿಂದ ಇವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. CBIಗೆ ಕೊಟ್ಟು CBI ಇವ್ರು ಯಾವ ಕೇಸ್ CBI ಕೊಟ್ಟಿದ್ದಾರೆ? BJP ಅವರು ಅವ್ರ ಅಧಿಕಾರದಲ್ಲಿದ್ದಾಗ ನಾವಾದರೂ ಅನೇಕ ಕೇಸ್ CBI ಕೊಟ್ಟಿದ್ದೀವಿ. ಇವ್ರು ಒಂದು ಕೇಸ್ CBI ಕೊಟ್ಟರ? ಇವರು ಸುಮ್ಮನೆ ಇವ್ರಿಗೆ ಒಂದು ಮಾನದಂಡ, ಇನ್ನೊಬ್ರಿಗೆ ಇನ್ನೊಂದು ಮಾನದಂಡ ಅಲ್ವಾ? ಈಗ ಅದಕ್ಕೋಸ್ಕರ ಇನ್ನೂ ಹೇಳೋದಕ್ಕೆ ತುಂಬ ಇದೆ, ಆದರೆ ಅದು ಹೇಳೋಕ್ಕೆ ಹೋಗೋಲ್ಲ ಈಗ. ಬಟ್ ನಮ್ಮ CM ಅವ್ರನ್ನ ಹೇಗಾದರೂ ಮಾಡಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಹೇಗಾದರೂ ಮಾಡಿ ಅವರ ಹೆಸರು ಹಾಳು ಮಾಡಬೇಕು ಅಂತ ಇವ್ರದ್ದು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರ, ಕೇಂದ್ರ BJP ಮಾಡ್ತಾ ಇರುವಂಥ ಸಂಚು. ED ಇದೆಲ್ಲ ಗೊತ್ತು. ED, IT, CBIಗೆ BJP ಒಬ್ಬ ಮುಖಂಡರ ಮೇಲೆ ರೇಡ್ ಮಾಡಿರೋ ತೋರಿಸ್ಬಿಡ್ರಿ. ED, IT, CBI ಯಾರಾದರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಯಾರಾದರೂ ಒಬ್ಬರ ಮೇಲಾದರೂ ಕ್ರಮ ತೊಗೊಂಡಿದ್ದಾರಾ? ಅವ್ರಿಗೇನು ಅವ್ರ ಕಣ್ಮುಂದೆ ಒಬ್ಬರೇ ಕಾಣಿಸೋದಿಲ್ವಾ? ಅವ್ರು ಯಾರೋ ಭ್ರಷ್ಟರಲ್ಲ ಅಂತನಾ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ? ಅಂದರೆ ಇದೇನು ತೋರಿಸುತ್ತೆ? ಅವರೆಲ್ಲರೂ ಕೂಡ BJPಯ ಒಂದು ಡಿಪಾರ್ಟ್ಮೆಂಟ್, ಅದು ಕೇಂದ್ರ ಸರ್ಕಾರದಲ್ಲ, BJP ಡಿಪಾರ್ಟ್ಮೆಂಟ್ ಅದು. ನೋಡ್ರಿ, ಇವೆಲ್ಲ ಸುಮ್ಮನೆ ಜನಾರ್ದನ್ ರೆಡ್ಡಿ ಏನೋ ಹೇಳ್ತಾರೆ, ಅವರ ಒಳಜಗಳಿಗೆ ನಮ್ಮನ್ನೇ ಕೇಳ್ಕೊಳ್ತೀರಾ? ಅವರು ಈಗ BJPಯಲ್ಲಿ ಒಡೆದ ಮನೆಯಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಟ ಮತ್ತು ಬೇರೆ ಬೇರೆ ಥರ ನಡೀತಾ ಉಂಟು, ಆಯಿತಾ? ಅದಕ್ಕೆ ನಮಗೆ ಯಾಕೆ ಹೇಳಿದ್ದಾರೆ? ಶ್ರೀರಾಮುಲನೇ ಹೇಳಿದ್ದಾರೆ, ನನಗೆ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ. ಜನಾರ್ದನ್ ರೆಡ್ಡಿ ನಿನ್ನೆ ಮೊನ್ನೆ BJPಗೆ ಹೋಗಿದ್ದಾರೆ. ಈಗ BJP ಅವ್ರು ಯಾಕಾದರೂ ಇವನ್ನ ಸೇರಿಸ್ಕೊಂಡ್ರು ಅಂತ ಅನಿಸ್ತಾ ಇರ್ಬೋದು ಈಗ ಅವ್ರಿಗೆ, ಇವನು ಯಾಕಪ್ಪ ನಮ್ಮ ಮನೆಗೆ ಬಂದ ಅಂತ. ನಾಯಕ ಕಮ್ಯುನಿಟಿಗೆ ಪರ್ಯಾಯ ನಾಯಕರನ್ನ ಹುಡುಕ್ತಾ ಇದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ. ಅದು ಯಾರು ಅವ್ರ ಮಾತಿಗೆ ನಾವೇ ಉತ್ತರ ಕೊಡಬೇಕು? ಜನಾರ್ದನ್ ರೆಡ್ಡಿ ಮಾತಿಗೆ ನಾವೇ ಉತ್ತರ ಕೊಡಬೇಕು? ರಾಜಣ್ಣ ಅವರು ಅದೇ ಕಮ್ಯುನಿಟಿ ಅವ್ರು ಹೇಳ್ತಾರೆ. ಬರ್ಲಿ, ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಒಳ್ಳೆಯವರು ಬಂದ್ರೆ ನಾವು ಸೇರಿಸ್ಕೊಳ್ತೀವಿ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಜಾರಕಿಹೊಳಿ KPCC ಅಧ್ಯಕ್ಷರ ಒಂದು ರೇಸಲ್ಲಿ ಇದ್ದಾರೆ ಸರ್. ಇವೆಲ್ಲ ರೇಸು ಅದೆಲ್ಲ ಏನಿಲ್ಲ, ಇವೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ಆಗ್ತದೆ. ಇದರಲ್ಲಿ ಪ್ರಜಾಪ್ರಭುತ್ವ ಇದೆ, ಪ್ರಯತ್ನ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಅಂತಿಮ ತೀರ್ಮಾನ ಹೈಕಮಾಂಡ್. ಯಾರು ರಾಮುಲು ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವ್ರು ಬರ್ತಾ ಇದಾರೆ ಅಂತ ಇಲ್ಲೋ ನನಗೆ ಗೊತ್ತಿಲ್ಲ. ಸುಮ್ಮನೆ ನೀವೇ ಪ್ರಶ್ನೆ ಕೇಳ್ತೀರಾ, ನಾನೇನಾದ್ರೂ ಬಂದರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಹೆಡ್ಲೈನ್ ಹೊಡೆಯೋದು, ಓ ರಾಮುಲುಗೆ ಆಹ್ವಾನ ನೀಡಿದ್ದಾರೆ ದಿನೇಶ್ ಗುಂಡೂರಾವ್ ಅಂತ ಹೇಳ್ಬಿಡ್ತೀರಾ, ಅದೇ ಹೇಳ್ಬಿಡ್ತೀರಾ. ಯಾರು ಇರ್ಬೋದು, ನಾನು ನೋಡಿ, ನಮ್ಮ ಪಕ್ಷಕ್ಕೆ ಯಾರಾದರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಂಬ್ಕೊಂಡು ಜನಸೇವೆ ಮಾಡೋರು ಬಂದರೆ, ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ಸೇರಿಸ್ಕೊಡ್ತೀವಪ್ಪ. ಅದರಲ್ಲಿ ಯಾರೇ ಆಗಿರ್ಬೋದು. ಅದರಲ್ಲಿ ಅದೇನು ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆ ಅದೊಂದು ಅಂಗ ಭಾಗ ತಾನೆ ಇದ್ದೇ ಇರ್ತದೆ. ಅದು ಅದು ನಾನೆಲ್ಲ ಹೇಳೋಕೆ ಹೋಗಲ್ಲ. ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ,
ಮುಖ್ಯಮಂತ್ರಿಗಳು ಇದ್ದಾರೆ, ನನಗದು ಹೇಳೋಕ್ಕಾಗೋದಿಲ್ಲ. ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ನನ್ನ ಇಲಾಖೆಗೆ ಬರೋಲ್ಲ. ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತಕ್ಕಂಥದ್ದಕ್ಕಿದೆ. ಇಲ್ಲಿ ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ಹೋದ ಸಲ ಬಂದಾಗ ನೋಡಿದ್ದೆ, ಅದ್ರ ಬಗ್ಗೆನೂ ನಾನು ಪ್ರಸ್ತಾಪ ಈ ಸಲ ಬಜೆಟಿಗೆ ಸೇರಿಸೋದಕ್ಕೆ ನೋಡ್ತೀನಿ ಅಂತ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ. ಮಾಲೂರು ಆಸ್ಪತ್ರೆದು ಇನ್ನು ಉಳಿದರೆ ಇನ್ಯಾವುದರ ಕೆಲಸ ಕಾರ್ಯಗಳಿದೆ, ಅದು ಖಂಡಿತ ನಾನು ನೋಡ್ತೀನಿ. ಸಂಪುಟ ವಿಸ್ತರಣೆ ಆಗುತ್ತೆ.